ಅಲ್ಲ ಚಿನ್ನಿ, 10 ರೂಪಾಯಿ ನೋಟ್ ಅರ್ಧ ಹಾಕಿದೆಯಲ್ಲ ಚಿನ್ನು ನೀನು. ಹಾಂ, ಯಾಕೆ ಅರ್ಧ ಹಾಕ್ತೀನಿ 10 ರೂಪಾಯಿ ನೋಟು? ಯಾಕೆ ಅರ್ಧ ಹಾಕಿದೆ? ಎಂದ್ರಲ್ಲಿ ಬರ್ದವ್ರೆ? ಹಿಂದಿಲ್ ಬರ್ದವ್ರಾ? ಏನ್ರಲ್ಲಿ ಬರಿಬೇಕಾಗಿತ್ತು? ಲೈ ನನ್ನ ಮಗನೇ, ಹಿಂದಿಲ್ ಬರ್ದವ್ರೆ ಕನ್ನಡದಲ್ಲಿ ಬರ್ದಿಲ್ಲ ಅಂತ 10 ರೂಪಾಯಿ ಅರ್ಧ ಹಾಕ್ತೀರೇನೋ? ಹೇಳು. ಏನಿಲ್ಲಪ್ಪ. ಹಾಂ, ಯಾಕೆ ಹಿಂದಿ ಇಷ್ಟ ಅಲ್ವಾ ನಿಂಗೆ? ಹಾಂ, ಕನ್ನಡ ಏನಕ್ಕೆ ಇಷ್ಟ? ನಿಮ್ಮ ಕನ್ನಡನ ಅದಕ್ಕ? ಈ ಜಾಗದಲ್ಲಿ 500 ರೂಪಾಯಿ ಇದ್ರೆ ಏನು ಮಾಡ್ತಿದ್ದೆ? ಅರ್ಧಾಗ್ತಿದ್ದ ಹಂಗೆ ಮಾಡ್ತಿದ್ದ. ಅದ್ರಲ್ಲೂ ಹಿಂದಿಲ್ ಬರ್ದಿರ್ತಾರಲ್ಲ. ಹಂಗೆಲ್ಲ ಮಾಡಬಾರ್ದು. ಹಿಂದಿಲ್ ಬರ್ದವ್ರೆ ಅಂತ 10 ರೂಪಾಯಿ ನೋಡಿ ಹೆಂಗೆ ಅರ್ಧ ಹಾಕೊಂಡು ನೋಡಿ. ಇವನು 2 ಪೀಸ್ ಮಾಡಾಕಿದೆಯಲ್ಲ. ಹಿಂದಿಲ್ ಬರ್ದವ್ರೆ ಅಂತ ನೀನು 10 ರೂಪಾಯಿ ನೋಟ್ ಅರ್ಧ ಹಾಕ್ತಾರ? ಹಾಂ, ಅದರಲ್ಲೂ ಹಿಂದಿಲ್ ಬರ್ದಿರ್ತಾರೆ. ಅಲ್ಲ ಚಿನ್ನಿ, ಅದರಲ್ಲೂ ಹಿಂದಿಲ್ ಬರ್ದಿರ್ತಾರೆ ಚಿನ್ನಿ. ಅವಾಗೇನು ಮಾಡ್ತೀಯಾ? ಹೇಳು. ಕನ್ನಡ ಇರೋ ನೋಟ್ ಕೊಡ್ಬೇಕಾ? ಆಯ್ತಪ್ಪ. ಏನಲ್ಲಿ ಪಟ್ಟಂತ ಅರ್ಧಾಕ್ಬಿಟ್ಟಲ್ಲ ಚಿನ್ನು. 10 ರೂಪಾಯಿ ದುಡ್ಡು ಕಣೋ ಇದು. ಇದು ದುಡ್ಡು. ಇದು ಕೊಟ್ಟಿದ್ರೆ ನಿನಗೆ ಚಾಕ್ಲೇಟ್ ಬಂದಿರೋದು ಗೊತ್ತಾ? ಚಾಕ್ಲೇಟ್ ಬೇಡವಾ ನಿನಗೆ? ಚಾಕ್ಲೇಟ್ ಬೇಕಾ ಕನ್ನಡ ಬೇಕಾ? ಚಾಕ್ಲೇಟ್ ಬೇಡವಾ? ಚಾಕ್ಲೇಟ್ ಬೇಕಾ ಕನ್ನಡ ಬೇಕಾ? ಕನ್ನಡ ಬೇಕಾ? ಬೇಡ. ಅರಿವಾ, ಇನ್ನೊಂದ್ಸರಿ ದುಡ್ಡು ನಾವು ಓಕೆನಾ? ಕನ್ನಡ ನಮ್ಮ ಜೀವ. ಹಾಂ, ಬಟ್ ಬೇರೆ ಭಾಷೆನೂ ನಾವು ಕಲಿಬೇಕು. ಯಾರು ಈ ಥರ ಮಾಡಬೇಡಿ. ಥ್ಯಾಂಕ್ ಯು.